ಚಾಂಡಕೋಶಂ ಹರಿತೋಪಲಾಭಂ ಅರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಕ್ಷಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿತ್ರಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋಜೋ ಗುರುರಪಿ ಪರಮಃ ಚಿಂತಯೇಕಂ ಮಹಾಂತಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದ 11ನೇ ಅಧ್ಯಾಯದಲ್ಲಿ ಇವತ್ತು ನಲವತ್ತೊಂಬತ್ತನೇ ಶ್ಲೋಕ. ಸೋನಂತೋಂತಕರ ಕಾಲೋ ಅನಾದಿರಾದಿಕೃತವ್ಯಯಃ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನಾತ್ಮನಃ. ಭಗವಂತನೇ ಎಲ್ಲರ ಒಳಗೆ ಕೂತು ಸಕಲ ಕರ್ಮಗಳನ್ನು ಕೂಡ ಪ್ರೇರಣೆ ಮಾಡ್ತಾ ತಾನೇ ಒಳಗೆ ಕೂತು ಮಾಡಿಸ್ತಾ ಇದ್ದಾನೆ. ಯಾರೂ ಕೂಡ ಯಾವ ಕೆಲಸದಲ್ಲಿಯೂ ಕೂಡ ಸ್ವತಂತ್ರರಲ್ಲ ಅನ್ನೋ ವಿಷಯವನ್ನ ಮನು ಮಹಾರಾಜ ಧ್ರುವನಿಗೆ ತಿಳಿಸ್ತಾ ಇದ್ದಾನೆ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಆ ಮನು ಮಹಾರಾಜನ ಉಪದೇಶ ಮುಂದುವರಿತಾ ಇದೆ. ಆ ಭಗವಂತ ಕಾಲ ಅಂತ ಕರ್ಸ್ಕೊಂಡಿದ್ದಾನೆ. ಅವನಿಗೆ ಕಾಲ ಅಂತ ಹೆಸರು. ಯಾಕೆ ಅಂದ್ರೆ ಅವನಿಗೆ ಎಲ್ಲವನ್ನೂ ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯ ಇದೆ. ತಾನು ಮಾತ್ರ ನಾಶ ಇಲ್ಲದೆ ಇರ್ತಕ್ಕಂಥವ್ರು. ಅವನಿಗೆ ನಾಶ ಇಲ್ಲ. ಎಲ್ಲವನ್ನೂ ನಾಶ ಮಾಡುವ ಸಾಮರ್ಥ್ಯ ಆ ಭಗವಂತನಿಗೆ ಇದೆ. ಆ ಕಾರಣದಿಂದ ಅವನು ಕಾಲ ಅಂತ ಕರೆಸ್ಕೊಂಡಿದ್ದಾನೆ. ಸಹ ಅನಂತಃ, ಆದ್ರೆ ಅಂತಕರಃ. ಸಹ ಅವನು ಅನಂತ ಅಂದ್ರೆ ಅವನಿಗೆ ಅಂತ್ಯ ಇಲ್ಲ. ಆದ್ರೆ ಎಲ್ಲದಕ್ಕೂ ಅಂತವನ್ನ ಉಂಟು ಮಾಡ್ತಕ್ಕಂತಹ ಸಾಮರ್ಥ್ಯವುಳ್ಳವನು ಅವನು. ಆದ್ರಿಂದ ಕಾಲಃ ಅಂತ ಹಾಗರ್ಥ. ಹಾಗೆ ಅನಾದಿಹಿ ಸಹ ಅವ್ಯಯ ಆದಿಕೃತ್. ತನಗೆ ಹುಟ್ಟಿಲ್ಲ, ಸಾವಿಲ್ಲ. ಆದರೆ ಎಲ್ಲದರ ಹುಟ್ಟಿಗೆ ಅವನೇ ಮೂಲ ಕಾರಣ. ತನಗ ಮಾತ್ರ ಹುಟ್ಟಿಲ್ಲ, ಎಲ್ಲರ ಹುಟ್ಟಿಗೂ ಅವನೇ ಕಾರಣ. ಸಹ ಅನಾದಿಹಿ, ಅವನು ಮಾತ್ರ ಅನಾದಿ. ಅವನಿಗೆ ಆದಿ ಇಲ್ಲ ಅಂದ್ರೆ ಅವನಿಗೆ ಹುಟ್ಟಿಲ್ಲ. ಆದರೆ ಆದಿಕೃತೆ, ಎಲ್ಲದಕ್ಕೂ ಆದಿಕೃತೆ ಅವನೇ.
ಮೊದಲು ಅನ್ನೋದನ್ನು ಉಂಟು ಮಾಡಿದವನು ಅವನು, ಎಲ್ಲದಕ್ಕೂ ಜನಿಕರ್ತ, ಎಲ್ಲರಿಗೂ ಆದಿ, ಎಲ್ಲವನ್ನೂ ಸೃಷ್ಟಿ ಮಾಡುವವನು ಅವನೇ. ಅವನೇ ಎಲ್ಲದಕ್ಕೂ ಮೂಲ ಕಾರಣನಾಗಿದ್ದಾನೆ. ಜನಂ ಜನಯನ ಜನಯನ್, ಅವನೇನು ಮಾಡ್ತಾನೆ? ಜನೇನ ಜನಂ ಜನಯನ್ ಅಂದ್ರೆ ತನ್ನ ಅಧೀನವಾದ ತಂದೆಯಿಂದ ಮಗನನ್ನ ಹುಟ್ಟಿಸ್ತಾನೆ. ಒಬ್ಬ ತಂದೆ ತಾಯಿ ಅಂತ ನಿಮಿತ್ತ ಮಾಡಿಕೊಂಡು ಅವರೆಲ್ಲ ತನ್ನ ಅಧೀನರೇ. ಅವರ ಮೂಲಕವಾಗಿ ಮಗನನ್ನ ಹುಟ್ಟಿಸೋ ಕೆಲಸ ಮಾಡ್ತಾನೆ. ಆಮೇಲೆ ಮೃತ್ಯುನ ಮಾರಯನ್, ಅವನು ಕೂಡ ತನ್ನ ಅಧೀನ. ಯಮ ಈ ಭಗವಂತನ ಅಧೀನ. ಆ ಭಗವಂತನ ಅಧೀನನಾದ ಆತ್ಮನಃ ಅಂತಂದ್ರೆ ತನ್ನ ಅಧೀನನಾದ ಮೃತ್ಯು ಏನಿದ್ದಾನೆ ಯಮ, ಅವನ ಮೂಲಕವಾಗಿ ಮಾರಯನ್ ಸಂಹಾರ ಮಾಡಿಸ್ತಾನೆ. ಎಲ್ಲರೂ ತನ್ನ ಅಧೀನವೇ. ಹುಟ್ಟಿಸುವಂತಹ ತಂದೆ ತಾಯಿಗಳು ಇವನ ಅಧೀನ, ಸಾಯಿಸುವಂತಹ ಯಮ ತನ್ನ ಅಧೀನ. ತನಗೆ ಮಾತ್ರ ನಾಶ ಇಲ್ಲ. ಅವ್ಯಯ, ಅವನ ಶರೀರಕ್ಕಿರ್ಬೋದು, ಅವನ ಜ್ಞಾನಕ್ಕಿರ್ಬೋದು, ಅವನ ಇಂದ್ರಿಯಗಳಿಗಿರ್ಬೋದು, ಯಾವುದಕ್ಕೂ ಕೂಡ ವೃತ್ತಿಕ್ರಾಸಗಳು ಅಂತ ಇರೋದಿಲ್ಲ. ತ್ರಾಸವೇ ಇಲ್ಲದೆ ಇರ್ತಕ್ಕಂಥವನು ಅವ್ಯಯ ಅಂತಂದ್ರೆ. ಅಂಥವನು ಆ ಭಗವಂತ ಅಂತ ಭಗವಂತನ ಸ್ವರೂಪವನ್ನ ಮನು ಮಹಾರಾಜರು ಧ್ರುವನಿಗೆ ತಿಳಿಸ್ತಾ ಇದ್ದಾರೆ. ತೋ ಅನಂತೋಂತಕರ ಕಾಲೋ ಅನಾದಿರಾದಿಕೃತವ್ಯಯ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನಾತ್ಮನಃ ಸವೈ ಅಲ್ಲ ನವೈ ಸ್ವಪಕ್ಷೋಸ್ಯ ವಿಪಕ್ಷಯೇವ ವಾ ಪರಸ್ಯ ಮೃತ್ಯೋರ್ವಿಶತಃ ಸಮಂ ಪ್ರಜಾಃ ತಂ ಧಾವಮಾನಮನುಧಾವಂತ್ಯನೀಶಾಃ ಯಥಾ ರಜಾಂಸ್ಯ ನಿಲಂಭೂತ ಸಂಘಾಃ. ಆ ಭಗವಂತನ ಮಹಿಮೆಯನ್ನೇ ಮತ್ತು ಕೂಡ ವರ್ಣನೆ ಮಾಡ್ತಾ ಮುಂದುವರಿಸ್ತಾ ಇದ್ದಾರೆ. ಅವನು ಎಲ್ಲವನ್ನೂ ಕೂಡ ಅವನೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ. ತಂದೆ ತಾಯಿಗಳ ಮೂಲಕವಾಗಿ ಮಕ್ಕಳನ್ನ ಹುಟ್ಟಿಸುವವನು ಅವನೇ. ತನ್ನ ಅಧೀನನಾದ ಯಮನ ಮೂಲಕವಾಗಿ ಅವನನ್ನ ಕೊಲ್ಲಿಸುವವನು ಅವನೇ ಅಂತ ಹೇಳ್ತಾ ಇದ್ದೀರಿ. ಹೀಗೆ ಹೇಳಿದಾಗ ಅವನಿಗೆ ವೈಷಮ್ಯ, ನೈರ್ಘೃಣ್ಯ ಮೊದಲಾದ ದೋಷಗಳು ಬರ್ತದಲ್ವಾ? ಯಾಕೆ ಹುಟ್ಟಿಸ್ಬೇಕು? ಯಾಕೆ ಸಾಯಿಸ್ಬೇಕು? ಅವನ ಅಧೀನವಾಗಿ ಸಾವು ಹುಟ್ಟುಗಳಿದೆ ಅಂತಂದ ಮೇಲೆ ಸಾವು ಬರದೇ ಇರುವಂತೆ ಮಾಡಬಹುದಲ್ವಾ? ತನ್ನ ಅಧೀನವಾದದ್ದು ರಕ್ಷಣೆ ಅಂತಂದ ಮೇಲೆ ಎಲ್ಲರನ್ನೂ ಕೂಡ ಚೆನ್ನಾಗಿ ರಕ್ಷಣೆ ಮಾಡಬಹುದಲ್ವಾ? ಯಾಕೆ ಕೆಲವರ ಮೇಲೆ ದ್ವೇಷ ಮಾಡಿ ಅವರನ್ನ ಅಧೋಗತಿಗೆ ತಳ್ತಾನೆ? ಯಾರಿಗೆ ಕೆಲವರಿಗೆ ಬಹಳ ಪ್ರೀತಿ ಮಾಡಿ ಅವರನ್ನ ಚೆನ್ನಾಗಿಡ್ತಾನೆ? ಇದೆಲ್ಲ ಒಂದು ಪಕ್ಷಪಾತ ಅಂತ ಅನ್ಸೋದಿಲ್ವೇ? ಈ ರೀತಿ ಪಕ್ಷಪಾತ ಯಾಕೆ ಮಾಡ್ತಾನೆ ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಈ ರೀತಿಯಲ್ಲಿ ಅವನು ಮಾಡಿದರೂ ಕೂಡ ವೈಷಮ್ಯ, ನೈರ್ಘೃಣ್ಯ ಮೊದಲಾದ ದೋಷಗಳಿಗೆ ಪ್ರಸಕ್ತಿ ಇಲ್ಲ. ಯಾಕೆ ಅಂದ್ರೆ ಅವನು ಮಾಡುವಾಗ ಸುಮ್ಮನೆ ಮನಸ್ಸಿಗೆ ಬಂದವರಿಗೆಲ್ಲ ಬೇಕಾದ ತನಗೆ ಮನಸ್ಸಿಗೆ ಬಂದಂತೆ
ಆ ಸೃಷ್ಟಿ ಸ್ಥಿತ್ಯಾದಿ ಕರ್ಮಗಳನ್ನ ಮಾಡೋದಲ್ಲ. ಅವನು ಪಾಲನೆ ಮಾಡುವಾಗ ಆ ವ್ಯಕ್ತಿಯ ಯೋಗ್ಯತೆಗೆ ಮೀರಿ ಯಾವತ್ತೂ ಕೂಡ ಏನು ಮಾಡೋದಿಲ್ಲ. ಭಗವಂತನ ಸಾಮರ್ಥ್ಯಕ್ಕೆ ಸಮಾನರಾದವರು ಮತ್ತೊಬ್ಬರು ಯಾರು ಇಲ್ಲ. ಅವನು ಕೊಲ್ಲುವಾಗಲೂ ಕೂಡ ಯೋಗ್ಯತೆಗೆ ಮೀರಿ ಶಿಕ್ಷೆಗೆ ಅರ್ಹರಾಗಿರ್ತಕ್ಕಂಥವ್ರು ಯಾರು ಇಲ್ಲ. ಎಲ್ಲರ ಒಳಗೂ ಕೂಡ ತಾನು ನಿಂತು ಅವರವರ ಕರ್ಮಕ್ಕೆ ಅನುಸಾರವಾಗಿ ಪ್ರೇರಣೆ ಮಾಡ್ತಾನೆ. ಯಾರ ಯೋಗ್ಯತೆಯನ್ನು ಕೂಡ ವ್ಯತ್ಯಾಸ ಮಾಡೋದಿಲ್ಲ. ಯೋಗ್ಯತೆಗೆ ಮೀರಿ ಏನಾದರೂ ಇವನು ತನ್ನ ಸ್ವಂತ ಇಚ್ಛೆಯಿಂದ ಮಾಡಿದ್ರೆ ಆವಾಗ ನೀವು ಕೇಳಿದಂತೆ ಪಕ್ಷಪಾತ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಅವಕಾಶ ಇತ್ತು. ಆದರೆ ಅವನು ಯಾವ ವ್ಯಕ್ತಿಗಳ ಯೋಗ್ಯತೆ ಅವರ ಕರ್ಮ ಹೇಗಿದೆಯೋ ಆ ಕರ್ಮ ಮತ್ತು ಯೋಗ್ಯತೆಗಳಿಗೆ ಅನುಸಾರವಾಗಿ ಅವರ ಒಳಗೆ ಕೂತು ಪ್ರೇರಣೆ ಮಾಡ್ತಾನೆ, ಅವರಿಗಿಂದ ಆ ಕೆಲಸಗಳನ್ನ ಮಾಡಿಸ್ತಾನೆ, ಅದಕ್ಕೆ ತಕ್ಕ ಫಲವನ್ನೇ ಕೊಡ್ತಾನೆ. ಹಾಗಾಗಿ ಯಾವ ವಿಷಯದಲ್ಲಿಯೂ ಕೂಡ ತಾನು ಪಕ್ಷಪಾತವನ್ನು ಮಾಡೋದಿಲ್ಲ. ಸಮಾನವಾಗಿಯೇ ನೋಡ್ತಾನೆ ಎಲ್ಲರನ್ನೂ ಕೂಡ. ಸಮಂ ಪ್ರಜಾಹ ಅಂತ ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ. ಸಮಾನವಾಗಿ ನೋಡೋದು ಅಂದ್ರೆ ಅವರವರ ಯೋಗ್ಯತೆ ಹೇಗಿದೆಯೋ ಆ ಯೋಗ್ಯತೆಗೆ ಅನುಸಾರವಾಗಿ ಅವರನ್ನ ನೋಡೋದು, ಅದೇ ಸಮಾನ. ಸಮಾನವಾಗಿ ನೋಡೋದು ಅಂದ್ರೆ ಎಲ್ಲರನ್ನು ಒಂದೇ ರೀತಿ ಟ್ರೀಟ್ ಮಾಡೋದು ಅಂತ ಅರ್ಥ ಅಲ್ಲ. ಅವರ ಯೋಗ್ಯತೆ ಹೇಗಿದೆಯೋ ಅದಕ್ಕೆ ಸರಿಯಾಗಿ ಅವರನ್ನ ಟ್ರೀಟ್ ಮಾಡೋದೇ ಸಮಾನತೆ. ಈ ಸಾಮ್ಯ ಅನ್ನೋದನ್ನ ಭಗವಂತ ಯಾವತ್ತೂ ವ್ಯತ್ಯಾಸ ಮಾಡೋದಿಲ್ಲ. ಹಾಗೆ ಮಾಡಿದ್ರೆ ಪಕ್ಷಪಾತ ಮಾಡಿದಾಗ ಆಗ್ತದೆ. ಅಲ್ಲ, ಅವರವರ ಯೋಗ್ಯತೆ ಅವರವರ ಕರ್ಮ ಅದನ್ನ ನೋಡಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾನೆ ಅಂದ್ರೆ ಹಾಗಾದ್ರೆ ಇವನು ಸ್ವತಂತ್ರ ಅಲ್ವಾ? ಇವನ ಸ್ವಾತಂತ್ರ್ಯಕ್ಕೆ ಭಂಗ ಬಂತಲ್ವಾ ಹಾಗಾದ್ರೆ ಅಂತಂದ್ರೆ ಅದು ಇಲ್ಲ. ತಂ ಧಾವಮಾನಂ ಅನುಧಾವಂತಿ ಅನೀಶಾಹ ಯಥಾ ರಜಾಂಸಿ. ಈ ರೀತಿ ಅವನು ಮಾಡೋದ್ರಿಂದ ಅವನಿಗೆ ಸ್ವಾತಂತ್ರ್ಯಕ್ಕೆ ಏನು ಭಂಗ ಇಲ್ಲ. ಯಾಕೆ ಅಂದ್ರೆ ಈಗ ನೋಡಿ, ಗಾಳಿ ಯಾವ ಕಡೆ ಬೀಸ್ತದೋ ಆ ಕಡೆಗೆ ಧೂಳು ಹೋಗ್ತದೆ. ಗಾಳಿ ಬೀಸಿದ ಕಡೆಗೆ ಧೂಳು ಹಾರಾಡುವಂತೆ ಭಗವಂತ ಸ್ವತಂತ್ರನಾಗಿ ಪ್ರವೃತ್ತಿ ಮಾಡ್ತಾ ಇದ್ರೆ ಅವನ ಅಧೀನವಾದ ಕರ್ಮಗಳು, ಆ ಕರ್ಮಾದಿಗಳಿಗೆ ಅಧೀನವಾದ ಎಲ್ಲ ಜೀವರು ಅವನ ಪ್ರವೃತ್ತಿಗನುಸಾರವಾಗಿ ಪ್ರವೃತ್ತಿ ಮಾಡ್ತಾರೆ ಅಷ್ಟೇ. ಗಾಳಿ ಯಾವ ಕಡೆಗೆ ಬೀಸ್ತದೋ ಆ ಕಡೆಗೆ ಧೂಳು ಹೇಗೆ ಹೋಗ್ತದೋ ಹಾಗೆ ಸ್ವತಂತ್ರವಾಗಿ ಪ್ರವೃತ್ತಿಯನ್ನ ಮಾಡ್ತಕ್ಕಂತಹ ಭಗವಂತ ಏನಿದ್ದಾನೆ ಅವನು ಅವರವರ ಕರ್ಮ, ಆ ಕರ್ಮಕ್ಕೆ ಅನುಸಾರಿಯಾಗಿ ಅದಕ್ಕೆ ಅಧೀನರಾಗಿರ್ತಕ್ಕಂತಹ ಜೀವರು ಅವರೆಲ್ಲ ಅವನ ಪ್ರವೃತ್ತಿಗೆ ಅನುಸಾರವಾಗಿ ಪ್ರವೃತ್ತಿ ಮಾಡ್ತಾ ಇರ್ತಾರೆ. ಇದರಿಂದ ಭಗವಂತ ಕರ್ಮಬದ್ಧ ಅಲ್ಲ, ಜೀವರು ಕರ್ಮಬದ್ಧರು. ಕರ್ಮದಿಂದ ಬದ್ಧರಾಗಿರ್ತಕ್ಕಂಥವರು ಜೀವರು, ಅವರ ಕರ್ಮ ಭಗವಂತನ ಅಧೀನ. ಅವನ ತನ್ನ ಅಧೀನವಾದ ಈ ಜೀವರುಗಳ ಮತ್ತು ಅವರ ಕರ್ಮಗಳನ್ನ ನಿಮಿತ್ತ ಮಾಡಿಕೊಂಡು ತನ್ಮೂಲಕವಾಗಿ ಮಾಡಿಸ್ತಾನೆ. ಇದೇ ಸ್ವಾತಂತ್ರ್ಯ. ಸ್ವತಂತ್ರನಾದ್ದರಿಂದಲೇನೆ ಪ್ರತಿಯೊಬ್ಬರ ಕರ್ಮವೂ ಅವನ ಅಧೀನ, ಪ್ರತಿಯೊಬ್ಬ ಜೀವರು ಅವನ ಅಧೀನ. ಹಾಗಾಗಿ ಅವನ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯಾದ ಭಂಗ ಇಲ್ಲ. ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅವರ ಯೋಗ್ಯತೆಯನ್ನ ವ್ಯತ್ಯಾಸ ಮಾಡಿ
ಅದರ ಮೂಲಕವಾಗಿ ಅವರಿಗೆ ಕೆಲವರಿಗೆ ಒಳ್ಳೇದು ಮಾಡೋದು, ಕೆಲವರಿಗೆ ಕೆಟ್ಟದ್ದು ಮಾಡೋದಿಲ್ಲ. ಆಡೋ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಸರ್ವಶಕ್ತ, ಸ್ವತಂತ್ರ. ಹಾಗಾಗಿ ಅವನಿಗೆ ಮಾಡುವ ಸಾಮರ್ಥ್ಯನೂ ಇದೆ. ಯಾಕೆ ಮಾಡಿದೆ ಅಂತ ಕೇಳತಕ್ಕಂಥವ್ರು ಯಾರೂ ಇಲ್ಲ. ತಾನೇ ಸ್ವತಂತ್ರ, ಮಾಡಬಹುದು. ಆದ್ರೆ ಹಾಗೆ ಮಾಡೋದಿಲ್ಲ. ಗಾಳಿ ಯಾವ ಕಡೆ ಬೀಸ್ತದೋ ಆ ಕಡೆಗೆ ಧೂಳು ಹೋಗೋದು ಅದರ ಸ್ವಭಾವ. ಹಾಗೆ ಭಗವಂತನು ಕೂಡ ಒಂದು ನಿಯಮ ಇಟ್ಟುಕೊಂಡಿದ್ದಾನೆ. ಯಾರ ಸ್ವರೂಪವನ್ನು ಕೂಡ ವ್ಯತ್ಯಾಸ ಮಾಡೋದಿಲ್ಲ ಅಂತ ಇಚ್ಛೆ ಅವಂದು. ಆ ಇಚ್ಛೆಗನುಸಾರವಾಗಿ ನಡ್ಕೊಳ್ತಾನೆ. ಅವರವರ ಸ್ವರೂಪಕ್ಕೆ ತಕ್ಕಂತೆ ಅವರ ಕರ್ಮ, ಅವರ ಕರ್ಮಕ್ಕನುಸಾರವಾಗಿ ಅವರ ಫಲ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದ ಪಕ್ಷಪಾತ ಮಾಡಿದ ಅನ್ನೋ ಒಂದು ಆಪತ್ತಿ ಇಲ್ಲ, ಮತ್ತು ತನ್ನ ಸ್ವಾತಂತ್ರ್ಯಕ್ಕೂ ಕೂಡ ಭಂಗ ಇಲ್ಲ. ಇದೆಲ್ಲವೂ ಕೂಡ ಶ್ರುತಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ವಿಷಯ ಅನ್ನೋದನ್ನ ವೈ ಅನ್ನೋ ಶಬ್ದ ಹೇಳ್ತಾ ಇದೆ. ನ ವೈ ಸ್ವಪಕ್ಷೋಸ್ಯ ಅಂತ ವೈ ಅನ್ನೋದು ಒಂದು ಅವ್ಯಯ. ವೈ ಅನ್ನೋದಕ್ಕೆ ಅರ್ಥ ಇದು ವೇದಗಳಲ್ಲಿ ಪ್ರಸಿದ್ಧವಾಗಿದೆ. ಈ ರೀತಿ ಭಗವಂತ ಯಾರ ಮೇಲೂ ಪಕ್ಷಪಾತ ಮಾಡೋದಿಲ್ಲ, ಅವರವರ ಯೋಗ್ಯತೆ ಅವರವರ ಕರ್ಮಕ್ಕೆ ಅನುಸಾರವಾಗಿಯೇ ಮಾಡ್ತಾನೆ ಅಂತ ಅನ್ನೋದು ಶ್ರುತಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನ ವೈ ಅನ್ನೋ ಅಕ್ಷರದಿಂದ ಸೂಚನೆ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ನ ವೈ ಸ್ವಪಕ್ಷೋಸ್ಯ ವಿಪಕ್ಷ ಏವ ವಾ ಪರಸ್ಯ ಮೃತ್ಯೋರ್ವಿಶತಃ ಸಮಂ ಪ್ರಜಾಃ ತಂ ಧಾವಮಾನಂ ಅನುಧಾವಂತ್ಯನೀಶಾಃ ಯಥಾ ರಜಾಂಸ್ಯ ನಿಲಂಭೂತ ಸಂಘಾಃ ಆಯುಷೋಪಚಯಂ ಜಂತೋಃ ತಥೈವೋಪಚಯಂ ವಿಭುಃ ಉಭಾಭ್ಯಾಂ ರಹಿತಃ ಸ್ವಸ್ಥೋ ದುಸ್ಥಸ್ಯ ವಿದಧಾತ್ಯಸೌ. ಹಿಂದೆ ಹೇಳಿದ್ದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿಯೂ ಕೂಡ. ಇಷ್ಟು ಹೇಳಿದ ಮೇಲೂ ಕೂಡ ಮತ್ತೊಂದು ಪ್ರಶ್ನೆ ಬರ್ಬೋದು. ವೈಷಮ್ಯ ನೈರ್ಘೃಣ್ಯ ಅಂತನ್ನೋದು ಇದ್ದೇ ಇದೆ ಭಗವಂತನಿಗೆ. ನೀವೇನ್ ಹೇಳಿದ್ರಿ? ಇಲ್ಲ, ವೈಷಮ್ಯಾದಿಗಳಿಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಅದು ಅವರವರ ಸ್ವಭಾವ, ಅವರವರ ಯೋಗ್ಯತೆ, ಅದಕ್ಕನುಸಾರಿಯಾಗಿ ಭಗವಂತ ಮಾಡೋದು ಅದು ಭಗವಂತನ ಸ್ವಭಾವ ಅಂತ. ಅದನ್ನು ವ್ಯತ್ಯಾಸ ಮಾಡೋದಿಲ್ಲ ಭಗವಂತ, ಅದು ಅವನ ಸ್ವಭಾವ ಅಂತಂದ್ರೆ ಹಾಗಾದ್ರೆ ವೈಷಮ್ಯ ನೈರ್ಘೃಣ್ಯ ಮೊದಲಾದವುಗಳನ್ನ ಮಾಡೋದೇ ಅವನ ಸ್ವಭಾವ ಅಂತ ಹೇಳ್ದಂಗಾಯ್ತಲ್ವಾ? ಅವನ ಸ್ವಭಾವ, ಭಗವಂತನ ಸ್ವಭಾವವೇ ಈ ರೀತಿ ವೈಷಮ್ಯ ನೈರ್ಘೃಣ್ಯಾದಿಗಳನ್ನ ಮಾಡೋದು ಅಂತ ಹೇಳ್ದಂಗಾಯ್ತಲ್ವಾ ಅಂತ ಮತ್ತೊಂದು ಆಕ್ಷೇಪ ಬರ್ಬೋದು. ಹಾಗಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಅವನು ಈಶ್ವರ, ಎಲ್ಲದಕ್ಕೂ ಅವನು ಒಡೆಯನಾಗಿದ್ದಾನೆ. ಜನರಿಗೆ ಅವರ ಕರ್ಮ ಏನಿದೆ ಆ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಆರೋಗ್ಯ ಐಶ್ವರ್ಯ ಮೊದಲಾದವುಗಳ ವೃದ್ಧಿಯನ್ನ ಮಾಡ್ತಾನೆ. ಹಾಗೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಆರೋಗ್ಯ ಐಶ್ವರ್ಯಾದಿಗಳ ಹ್ರಾಸವನ್ನೂ ಮಾಡ್ತಾನೆ. ಯಾರ್ಯಾರಿಗೆ
ವೃದ್ಧಿ ಮಾಡಬೇಕು ಅವರಿಗೆ ವೃದ್ಧಿ ಮಾಡ್ತಾನೆ, ಯಾರ್ಯಾರಿಗೆ ಹ್ರಾಸ ಮಾಡಬೇಕು ಅವರಿಗೆ ಹ್ರಾಸ ಮಾಡ್ತಾನೆ. ಆಯುಷಃ ಅಪಚಯಂ ಜಂತೋ ತಥೈವ ಉಪಚಯಂ. ಉಪಚಯ ಮತ್ತು ಅಪಚಯ ಅಂದ್ರೆ ಆಯುಷ್ಯದ ಉಪಚಯ ಜಾಸ್ತಿ ಮಾಡೋದು, ಕೆಲವರಿಗೆ ಅಪಚಯ ಕಡಿಮೆ ಮಾಡೋದು. ಇದು ಕೇವಲ ಆಯುಷ್ಯ ಅಂತ ಅರ್ಥ ಅಲ್ಲ, ಎಲ್ಲವೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಇದೆಲ್ಲವನ್ನೂ ಕೂಡ. ಆಯುಷಃ ಅಂತ ಪದ ಇದೆ, ಅದು ಉಪಲಕ್ಷಣ. ಆಯುಷ್ಯದ ಜೊತೆಗೆ ಐಶ್ವರ್ಯ, ಆರೋಗ್ಯ ಮೊದಲಾದವುಗಳನ್ನು ಕೂಡ ಇಟ್ಟುಕೊಳ್ಬೇಕು. ಹಾಗಾಗಿ ಆಯುರಾರೋಗ್ಯ ಐಶ್ವರ್ಯಗಳ ಅಭಿವೃದ್ಧಿ ಕೆಲವರಿಗೆ ಮಾಡ್ತಾನೆ, ಕೆಲವರಿಗೆ ಆಯುರಾರೋಗ್ಯ ಐಶ್ವರ್ಯಗಳ ಹ್ರಾಸವನ್ನ ಮಾಡ್ತಾನೆ. ಈ ವೃದ್ಧಿ ಹ್ರಾಸ ಅಂತನ್ನೋದು ಅವರ ಪುಣ್ಯ ಪಾಪಗಳಿಗೆ ಅಧೀನವಾದದ್ದು. ತಾನು ಮಾತ್ರ ಕರ್ಮಗಳಿಂದ, ಕರ್ಮ ಬಂಧನದಿಂದ ಮುಕ್ತನಾಗಿಯೇ ಇರ್ತಾನೆ, ಸ್ವಸ್ಥನಾಗಿಯೇ ಇರ್ತಾನೆ. ಸ್ವಸ್ಥಃ ಉಭಾಭ್ಯಾಂ ರಹಿತಃ ಸ್ವಸ್ಥಃ. ಇವೆರಡರಿಂದಲೂ ತಾನು ರಹಿತ. ಅಂದ್ರೆ ಪುಣ್ಯ ಪಾಪಗಳ ಬಂಧನ ಅಂತನ್ನೋದು ಇವನಿಗಿಲ್ಲ. ಜೀವಿಗಳಿಗೆ ಮಾತ್ರ ಅವರವರ ಪುಣ್ಯ, ಅವರವರ ಪಾಪ ಅವುಗಳಿಗೆ ಅನುಸಾರಿಯಾಗಿ ತಾನು ಏನು ಮಾಡ್ತಾನೆ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಗಳನ್ನ ಮತ್ತು ಆಯುರಾರೋಗ್ಯ ಐಶ್ವರ್ಯಗಳ ಹ್ರಾಸವನ್ನು ಮಾಡ್ತಾನೆ ಅವರವರ ಪುಣ್ಯ ಪಾಪಗಳಿಗೆ ಅನುಸಾರವಾಗಿ. ತಾನು ಮಾತ್ರ ಉಭಾಭ್ಯಾಂ ರಹಿತ, ಆ ಪುಣ್ಯ ಪಾಪಗಳ ಬಂಧನ ಅಂತನ್ನೋದು ತನಗೆ ಮಾತ್ರ ಇಲ್ಲ. ಸ್ವಸ್ಥನಾಗೇ ಇರ್ತಾನೆ ತಾನು ಮಾತ್ರ. ದುಸ್ಥಸ್ಯ ಅಸೌ ವಿದದಾತಿ. ಯಾರು ದುಸ್ಥರಾಗಿದ್ದಾರೋ ಅಂದ್ರೆ ಪುಣ್ಯ ಪಾಪಗಳ ಬಂಧನಕ್ಕೆ ಒಳಗಾಗಿದ್ದಾರೋ, ತಾನು ಸ್ವಸ್ಥ, ಪುಣ್ಯ ಪಾಪಗಳ ಬಂಧನಕ್ಕೆ ಒಳಗಾದವನಲ್ಲ. ದುಸ್ಥರು ಯಾರಿದ್ದಾರೋ ಅಂದ್ರೆ ಭಗವಂತನ ಅಧೀನವಾದ ಪುಣ್ಯ ಪಾಪಗಳ ಬಂಧನಕ್ಕೆ ಒಳಗಾದಂತಹ ಜೀವಿಗಳು ಯಾರಿದ್ದಾರಲ್ಲ ಅವರಿಗೆ ಅಸೌ ವಿದಧಾತಿ, ಈ ಅಪಚಯ ಉಪಚಯಗಳನ್ನು ಉಂಟು ಮಾಡ್ತಾನೆ. ಇದರಿಂದ ಭಗವಂತನಿಗೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಉತ್ಪಾದನೆ ಮಾಡಿದ ಹಾಗೆ ಆಯ್ತು. ಇದು ಭಗವಂತನ ಸ್ವಭಾವ. ಸ್ವಾತಂತ್ರ್ಯ ಅಂತನ್ನೋದು ಇದೆ. ಆ ಸ್ವಾತಂತ್ರ್ಯಕ್ಕೆ ಅನುಸಾರವಾಗಿ ಭಗವಂತ ಆಯಾಯ ಜೀವಿಗಳ ಯೋಗ್ಯತೆ ಕರ್ಮಗಳನ್ನ ನೋಡಿಕೊಂಡು ಅದಕ್ಕೆ ಸರಿಯಾಗಿ ವೃದ್ಧಿಕ್ರಾಸಗಳನ್ನ ಮಾಡ್ತಾನಲ್ಲ, ಇದು ಭಗವಂತನ ಸ್ವಭಾವ. ಹಾಗಾಗಿ ಇದರಲ್ಲಿ ಭಗವಂತನ ಸ್ವಾತಂತ್ರ್ಯ ಗೊತ್ತಾಗ್ತದೆ ಹೊರತು ವೈಷಮ್ಯಾದಿಗಳಿಗೆ ಅವಕಾಶ ಇಲ್ಲ, ಪಕ್ಷಪಾತಕ್ಕೆ ಅವಕಾಶ ಇಲ್ಲ. ಆಯುಷೋಪಚಯಂ ಜಂತೋಃ ತಥೈವೋಪಚಯಂ ವಿಭುಃ ಉಭಾಭ್ಯಾಂ ರಹಿತ ಸ್ವಸ್ಥೋ ದುಸ್ಥಸ್ಯ ವಿದಧಾತ್ಯಸೌ. ಕೇಚಿತ್ ಕರ್ಮ ವದಂತ್ಯೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಂ ಉತಾಪರೇ. ಈ ಭಗವಂತನನ್ನ ಕೆಲವರು ಕರ್ಮ ಅಂತ ಕರೀತಾರೆ, ಮತ್ತೆ ಕೆಲವರು ಸ್ವಭಾವ ಅಂತ ಕರೀತಾರೆ, ಮತ್ತೆ ಕೆಲವರು ಕಾಲ ಅಂತ ಕರೀತಾರೆ, ದೈವ ಅಂತ ಕೂಡ ಕರೀತಾರೆ, ಮತ್ತೆ ಕೆಲವರು ಪುರುಷನ ಸಂಕಲ್ಪ ಅಂತ ಹೇಳ್ತಾರೆ. ಅಂತೂ ಏನೇ ಹೆಸರುಗಳಿಂದ ಕರೆಯಲ್ಪಡ್ಲಿ, ಬೇರೆ ಬೇರೆ ಹೆಸರುಗಳಿಂದ ವೇದಗಳಲ್ಲಿ ಭಗವಂತ ಒಬ್ಬನೇ ಜಗತ್ಕರ್ತ ಎಂಬುದಾಗಿ ಕರೆಸ್ಕೊಂಡಿದ್ದಾನೆ. ಅವನೊಬ್ಬನೇ, ಹೆಸರುಗಳು ಮಾತ್ರ ಬೇರೆ ಬೇರೆ. ಕೆಲವರು ವೇದಗಳನ್ನ ಕಂಡುಕೊಂಡಂತಹ ಋಷಿಮುನಿಗಳು ಕರ್ಮ ಅಂತ ಕರೀತಾರೆ, ಕೆಲವು ವೇದ ದ್ರಷ್ಟಾರರು ಅವನನ್ನ ಸ್ವಭಾವ ಅಂತ ಕರೀತಾರೆ.
ಇನ್ನು ಬೇರೆ ವೇದ ಋಷಿಗಳು ಅವನನ್ನ ಕಾಲಾಂತಾರೆ ದೈವ ಅಂತಾರೆ. ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಂ ಉತ ಅಪರೇ. ಪುಂಸಃ ಕಾಮಂ ಅಂದ್ರೆ ಪುರುಷನ ಸಂಕಲ್ಪ, ಆ ಭಗವಂತನ ಸಂಕಲ್ಪ ಆಗಿದೆ ಅಂತಾರೆ. ಅಂತೂ ಎಲ್ಲರೂ ಕೂಡ ಹೇಳೋದು ಕೊನೆಗೆ ಒಟ್ಟು ತಾತ್ಪರ್ಯ, ಬೇರೆ ಬೇರೆ ಹೆಸರುಗಳು ಏನೇ ಇರಲಿ, ಯಾವುದೇ ಹೆಸರಿರಬಹುದು, ಆ ಹೆಸರಿನಿಂದ ಕರೆಸ್ಕೊಂಡಂತಹ ಜಗತ್ಕರ್ತ ಒಬ್ಬನೇ, ಅವನೇ ಶ್ರೀಹರಿ ಅಂತನ್ನೋದು ತೀರ್ಮಾನ ಆಗ್ತದೆ ಅಂತ. ಈ ರೀತಿ ಸ್ವಯಂಭುವಮನು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕೆಲವರು ಕರ್ಮವನ್ನ ಜಗತ್ಕಾರಣ ಅಂತಾರೆ, ಕೆಲವರು ಸ್ವಭಾವವನ್ನ ಜಗತ್ಕಾರಣ ಅಂತಾರೆ, ಹಿಂಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಜಗತ್ಕಾರಣ ಅನ್ನೋದು ಹೇಳಲಿಕ್ಕೆ ಹೊರಟಿಲ್ಲ ಇಲ್ಲಿ. ಭಗವಂತನನ್ನ ಕೆಲವರು ಕರ್ಮ ಅಂತ ಕರೀತಾರೆ, ಕೆಲವರು ಸ್ವಭಾವ ಅಂತ ಕರೀತಾರೆ ಅಂತ ಹಿಂಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಕೆಲವರು ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಕೆಲವರು ಕರ್ಮವನ್ನ ಜಗತ್ಕಾರಣ ಅಂತಾರೆ, ಯಾರು ಮೀಮಾಂಸಕರು, ಕೆಲವರು ಸ್ವಭಾವವನ್ನೇ ಜಗತ್ಕಾರಣ ಅಂತಾರೆ ಅಂತ. ಸ್ವಭಾವವನ್ನ ಜಗತ್ಕಾರಣ ಅಂತ ಹೇಳ್ತಕ್ಕಂಥವ್ರು ಯಾರು ಇಲ್ಲ, ಆದ್ರೆ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಕರ್ಮವನ್ನ ಜಗತ್ಕಾರಣ ಅಂತ ಹೇಳ್ತಕ್ಕಂಥವ್ರು ಮೀಮಾಂಸಕರಿದ್ದಾರೆ, ಸ್ವಭಾವವನ್ನ ಜಗತ್ಕಾರಣ ಅಂತ ಹೇಳ್ತಾರೆ ಅಂತ ಹಾಗೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ಹೇಳೋರು ಯಾರು ಇಲ್ಲ, ಇರ್ಲಿ. ಚಾರ್ವಾಕ ಮೊದಲಾದವರು ಹೇಳ್ತಾರೋ ಏನೋ, ಅವರಂತೂ ಕಣ್ಣಿಗೆ ಕಾಣದೇ ಇರೋದನ್ನು ಒಪ್ಪೋದೇ ಇಲ್ಲ, ಆದ್ರೂ ಇಟ್ಕೊಳ್ಬಹುದು ಬೇಕಾದ್ರೆ. ಸ್ವಭಾವವನ್ನ ಜಗತ್ಕಾರಣ ಅಂತ ಹೇಳ್ತಾರೆ ಅಂದ್ರೆ ಎಲ್ಲವೂ ಕೂಡ ನ್ಯಾಚುರಲ್, ಅದು ಅದರ ಸ್ವಭಾವ ಅಂತ ಹಿಂಗ್ ಹೇಳ್ತಾರಲ್ಲ, ಹಾಗೆ ಇಟ್ಕೊಳ್ಬಹುದು. ಆದರೆ ಜಗತ್ಕಾರಣನಾದಂತಹ ಭಗವಂತ ಅವನು ಮಾತ್ರ ಎಲ್ಲರಿಗೂ ಸಮ್ಮತ. ಭಗವಂತ ಅಂತ ಒಬ್ಬ ಇದ್ದಾನೆ, ಹೆಸರಿನಲ್ಲಿ ಮಾತ್ರ ವಿವಾದ. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಪರಮಾತ್ಮ ಎಲ್ಲರಿಗೂ ಸಮ್ಮತನಾಗಿದ್ದಾನೆ, ಹೆಸರಿನಲ್ಲಿ ಮಾತ್ರ ವಿವಾದ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಅದು ಹೇಗೆ ಸಾಧ್ಯ ಅನ್ನೋದರ ಬಗ್ಗೆ ಹೆಚ್ಚು ವಿವರಣೆಯನ್ನು ಕೊಡ್ಲಿಲ್ಲ. ಇನ್ನು ವಿಶ್ವನಾಥ ವ್ಯಾಖ್ಯಾನದಲ್ಲಿ ಸ್ವಲ್ಪ ಅವರು ವಿವರಣೆಯನ್ನು ಕೊಡ್ತಾ, ವೇದಾಂತಿಗಳು ಹೇಳತಕ್ಕಂತಹ ಅನಾದಿ ಈಶ್ವರ ಮತ್ತು ಮೀಮಾಂಸಕರು ಹೇಳತಕ್ಕಂತಹ ಕರ್ಮಜನ್ಯವಾದ ಅದೃಷ್ಟ, ಇದು ಒಂದೇ ಆಗೋದು ಹೇಗೆ ಸಾಧ್ಯ? ಜಡವಾದಂತಹ ಸ್ವಭಾವ, ಕಾಲ, ಕರ್ಮ ಮೊದಲಾದವುಗಳಿಗೂ ಚೇತನನಾದಂತಹ ಈಶ್ವರನು ಎರಡು ಒಂದೇ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿಕೊಂಡು, ಅದಕ್ಕೆ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಕಾಲ ಕರ್ಮಾದಿಗಳೆಲ್ಲವೂ ಒಬ್ಬ ಜಗತ್ಕರ್ತನ ಶಕ್ತಿಗಳು, ಒಂದೊಂದು ಶಕ್ತಿಯನ್ನ ಅವಲಂಬನೆ ಮಾಡಿಕೊಂಡು ಸುಮ್ಮನೆ ವಿವಾದ ಮಾಡ್ತಾರೆ. ಈ ಶಕ್ತಿ ಉಳ್ಳಂತಹ ಜಗತ್ಕರ್ತ ಏನಿದ್ದಾನೆ ಅವನನ್ನ ಯಾರಿಗೂ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ಮುಂದೆ ಹೇಳುವ ಶ್ಲೋಕಗಳೆಲ್ಲ ಹೇಳ್ತಾ ಇದೆ ಅಂತ ಆ ರೀತಿ ವಿಶ್ವನಾಥ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಶುಕದೇವ ವ್ಯಾಖ್ಯಾನದಲ್ಲಿಯೂ ಕೂಡ ಅವರು ಹಾಗೆ ಹೇಳ್ತಾರೆ. ಇನ್ನು ಕಾಮಂ ಉತಾಪರೆ ಅಂತಿದೆ ಅಲ್ವಾ, ಪುಂಸಕ್ ಕಾಮಂ ಉತಾಪರೆ ಅಂತ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಅದನ್ನ ತಗೊಂಡು ಅವರು ಕಾಮ ಇಲ್ಲದೆ ಕರ್ಮೋತ್ಪತ್ತಿ ಇಲ್ಲ, ಕಾಲ ಇರದೆ ಕರ್ಮ ಫಲ ಕೊಡೋದಿಲ್ಲ, ಸ್ವಭಾವ ವೈಲಕ್ಷಣ್ಯವನ್ನ ಮತ್ತು ಕರ್ಮವನ್ನ ಆಲೋಚನೆ ಮಾಡದೆ ದೈವವೂ ಕೂಡ ಫಲವನ್ನ ಕೊಡೋದಿಲ್ಲ, ಎಲ್ಲವೂ ಸೇರಿ ಫಲವನ್ನ ಕೊಡ್ತಕ್ಕಂಥದ್ದು. ಒಂದೊಂದನ್ನೇ ಹಿಡ್ಕೊಂಡು ವಾದ ಮಾಡೋದು ಅದು ಭಗವಂತನ ಲೀಲೆಯನ್ನ ತಿಳಿಯದೇ ಇರೋದ್ರಿಂದ. ಆದ್ರಿಂದ ಎಲ್ಲವನ್ನು ಸೇರಿಸಿಕೊಂಡು ಎಲ್ಲವೂ ಒಟ್ಟಿಗೆ ಸೇರಿ ಫಲ ಕೊಡ್ತದೆ ಅಂತ ಹೀಗೆ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ.
ಈ ರೀತಿ ಒಬ್ಬೊಬ್ಬರು ವ್ಯಾಖ್ಯಾನಕಾರರು ಪರಸ್ಪರವಾಗಿ ವಿರುದ್ಧವಾದ ಮತ್ತು ಅಪ್ರಾಮಾಣಿಕವಾದ ವಿಷಯಗಳನ್ನ ಹೇಳಿ ಎಲ್ಲರ ಒಂದು ಸಾಮರಸ್ಯವನ್ನ ತಂದುಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಅವ್ರು ತಗೊಳ್ತಾರೆ. ಎಲ್ಲ ವ್ಯಾಖ್ಯಾನಗಳು ಕೂಡ ಸಾಮರಸ್ಯವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅದು ಸರಿಯಲ್ಲ ಅಂತ. ಇಲ್ಲಿ ಎಲ್ಲಾ ವ್ಯಾಖ್ಯಾನಕಾರರು ಕೂಡ ಜಗತ್ಕರ್ತೃತ್ವ ಅದರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ವಾದ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಶ್ಲೋಕದ ಅರ್ಥ ಏನು ಅನ್ನೋದನ್ನ ತಿಳಿಸ್ಲಿಕ್ಕೆ ಅದಕ್ಕೆ ಮಧ್ವಾಚಾರ್ಯರು ಸತ್ಯ ಸಂಹಿತಾ ವಾಕ್ಯದ ಉದಾಹರಣೆಯನ್ನು ಕೊಟ್ಟದ್ದು. ಹರಿರಕ್ಲಿಷ್ಟಕಾರಿತ್ವಾದಯಸ್ಕಾಂತವದುಚ್ಯತೆ ಅಂತ ಹಿಂದೆ ಬಂತಲ್ಲ, ಅದನ್ನು ಕೆಲವರು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಮುಂದೆ ಕಾಮಕರ್ಮ ಸ್ವಭಾವೇಶು ಕಾಲೇ ಚಾವಸ್ಥಿತೋ ಹರಿಹಿ ಸರ್ವಕಾರಣಭೂತ ಸಂ ತತ್ತನ್ನಾಮ್ನಾ ವಿಧೀಯತೆ ಇತಿ ಸತ್ಯ ಸಂಹಿತಾಯಾಮ್ ಅಂತ. ಇಲ್ಲಿ ಕೇಚಿತ್ ಕರ್ಮ ವದಂತಿ ಕೇಚಿತ್ ಸ್ವಭಾವಮಪರೇ ವದಂತಿ ಅಂತನ್ನೋದು ಭಗವಂತನಿಗೆ ತತ್ತನ್ನಾಮ್ನ ಅವಿಧೀಯತೆ, ಆಯಾಯ ಹೆಸರಿನಿಂದ ಭಗವಂತ ಕರೆಸ್ಕೊಳ್ತಾನೆ. ಎಲ್ಲವನ್ನೂ ಕೂಡ ಅನಾಯಾಸವಾಗಿ ಮಾಡ್ತಕ್ಕಂಥವನು ಭಗವಂತ. ತಾನು ಏನೂ ಮಾಡದೆ ಆ ಅಯಸ್ಕಾಂತ ತಾನು ಏನೂ ಮಾಡದೆ ತಾನು ಇರುವ ಜಾಗದಿಂದಲೇನೆ ಜಗತ್ತಿಗೆ ಅಂದ್ರೆ ಆ ಒಂದು ಕಬ್ಬಿಣಕ್ಕೆ ಕ್ರಿಯೆಗೆ ಅದು ಹೇಗೆ ಕಾರಣವಾಗ್ತದೋ ಹಾಗೆ ಭಗವಂತ ಅಯಸ್ಕಾಂತದಂತೆ ಜಗತ್ತಿಗೆ ಪ್ರೇರಕನಾಗಿದ್ದಾನೆ ಅಂತ ಈ ರೀತಿ ಪುರಾಣಗಳಲ್ಲಿ ಹೇಳೋದುಂಟು. ವಸ್ತುತಃ ಭಗವಂತ ಏನೂ ಮಾಡದೆ ತಟಸ್ಥನಾಗಿ ಇರೋದಿಲ್ಲ. ಯಾಕೆ ಅಂದ್ರೆ ಕಾಮಕರ್ಮ ಸ್ವಭಾವೇಶು, ಕಾಮ ಕರ್ಮ ಸ್ವಭಾವ ಅವುಗಳಲ್ಲಿ ಮತ್ತು ಕಾಲದಲ್ಲಿ ತಾನು ಅಂತರ್ಗತನಾಗಿ ಇದ್ದು ಎಲ್ಲದಕ್ಕೂ ಕಾರಣ ಆಗಿದ್ದಾನೆ. ಆದ್ರಿಂದ ವೇದದಲ್ಲಿ ಕೆಲವರು ಅವನನ್ನ ಕಾಮ ಅಂತಾರೆ, ಕೆಲವರು ಕರ್ಮ ಅಂತಾರೆ, ಹೀಗೆ ಅನೇಕ ನಾಮಗಳಿಂದ ಆ ಭಗವಂತನೇ ಜಗತ್ಕಾರಣ ಎಂಬುದಾಗಿ ಕರೆಸ್ಕೊಂಡಿದ್ದಾನೆ ಅಂತ. ಹೀಗೆ ಇದು ಸತ್ಯ ಸಂಹಿತಾ ಗ್ರಂಥ ನಮಗೆ ತಿಳಿಸಿಕೊಡ್ತದೆ. ಇದರಿಂದ ನಮಗೆ ಹಿಂದೆ 47ನೇ ಶ್ಲೋಕದಲ್ಲಿ ಅಯಸ್ಕಾಂತದ ದೃಷ್ಟಾಂತ ಏನು ಹೇಳಿದ್ರಲ್ಲ, ಮ್ಯಾಗ್ನೆಟ್ ದೃಷ್ಟಾಂತ, ಆ ದೃಷ್ಟಾಂತದ ಅಭಿಪ್ರಾಯ ಸ್ಪಷ್ಟವಾಗ್ತದೆ. ಅಲ್ಲಿಂದ ಇಲ್ಲಿವರೆಗೆ ಈ 52ನೇ ಶ್ಲೋಕದವರೆಗೆ ಹೇಳಿದ ಅಭಿಪ್ರಾಯವನ್ನ ಈ ಸತ್ಯ ಸಂಹಿತಾ ವಾಕ್ಯದಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಹಾಗಾಗಿ ಭಗವಂತನೇ ನಾನಾ ಹೆಸರುಗಳಿಂದ ಕರೆಸ್ಕೊಳ್ತಾನೆ. ಕೆಲವರು ಅವನನ್ನ ಕಾಮ ಅಂತಾರೆ, ಕೆಲವರು ಸ್ವಭಾವ ಅಂತಾರೆ, ಹೀಗೆ ಅನೇಕ ನಾಮಗಳಿಂದ ಕರೆಸ್ಕೊಳ್ತಾನೆ. ಆದರೆ ಒಬ್ಬನೇ ಭಗವಂತ, ಅವನು ಜಗತ್ತಿಗೆ ಕಾರಣನಾಗಿದ್ದಾನೆ. ಕೇಚಿತ್ ಕರ್ಮ ವದಂತೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಂ ಉತಾಪರೇ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, 2 ಪ್ರಶ್ನೆ ಇದೆ. ಹೇಳಿ. ಇವತ್ತು ಮೊದಲ ಶ್ಲೋಕದಲ್ಲಿ ಅವ್ಯಯ ಅಂದ್ರೆ ಪರಮಾತ್ಮ ನಾಶವಿಲ್ಲ ಅಂತ ಹೇಳಿದ್ರಿ. ನಾವು ಸಾಮಾನ್ಯ ಸಂಸ್ಕೃತ ಭಾಷೆಯಲ್ಲಿ ಉಪಯೋಗ ಮಾಡುವಾಗ ಅವ್ಯಯಗಳು ಅಂತ ಹೇಳ್ತೇವಲ್ಲ, ಅದಕ್ಕೂ ಇದಕ್ಕೂ ಹೇಗೆ ವ್ಯತ್ಯಾಸ? ಆ ಅವ್ಯಯ ಬೇರೆ. ಇಲ್ಲಿ ಅವ್ಯಯ, ವ್ಯಯ ಅಂದ್ರೆ ನಾಶ, ಅವ್ಯಯ ಅಂದ್ರೆ ನಾಶ ಇಲ್ಲದೆ ಇರೋನು ಅಂತಾನೆ ಹಾಗೆ ಅರ್ಥ ಅವ್ಯಯ ಅಂದ್ರೆ. ಇಲ್ಲಿ ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಂತಹ ಅವ್ಯಯ ಅಂತನ್ನೋದು ಅದು ಪಾರಿಭಾಷಿಕ ಶಬ್ದ ಅಷ್ಟೇ. ಅಂದ್ರೆ ಆ ಪದದ ಯೌಗಿಕ ಅರ್ಥ ಅಲ್ಲ ಅಲ್ಲಿ ತಗೊಳ್ಳೋದು. ಅಲ್ಲಿ ಅವ್ಯಯ ಅಂತಂದ್ರೆ ವ್ಯಾಕರಣದ
ಕೆಲವು ನಾಮ ಶಬ್ದಗಳು, ಕೆಲವು ಕ್ರಿಯಾಪದಗಳು ಅಂತ ಇರ್ತದೆ. ಹಾಗೆ ಅಲ್ಲ, ಇದು ಅವ್ಯಯ ಅಂತ ಹಾ. ಆ ಅವ್ಯಯಗಳು ಅಲ್ಲಿ ಮತ್ತೆ ಯೌಗಿಕ 50ನೇ ಶ್ಲೋಕ ತಗೊಳ್ಬಾರ್ದು, ಪಾರಿಭಾಷಿಕ ಶಬ್ದ. ಮತ್ತೆ 50ನೇ ಶ್ಲೋಕದಲ್ಲಿ ವೈ ಅಂದ್ರೆ ವೇದ ಸ್ಮೃತಿ ಹೇಳಿದೆ ಅಂತ ಹೇಳಿದ್ರಿ. ಎಲ್ಲಿ ಇದು ತೋರಿಸಿಕೊಟ್ಟಿದ್ದಾರೆ? ವೇದಗಳಲ್ಲಿ ಬೇಕಾದಷ್ಟು ವಾಕ್ಯಗಳಿದೆ. ಭಗವಂತ ಜೀವಿಗಳ ಯೋಗ್ಯತಾ ಮತ್ತು ಕರ್ಮಕ್ಕೆ ಅನುಸಾರವಾಗಿಯೇ ಕರ್ಮವನ್ನ ಮಾಡಿಸ್ತಾನೆ, ಒಳಗೆ ಅಂತರ್ಯಾಮಿಯಾಗಿ ಕೂತು ಅಂತ ಹೇಳ್ತಕ್ಕಂಥದ್ದು ವೇದಗಳಲ್ಲಿ ಬೇಕಾದಷ್ಟು ವಾಕ್ಯಗಳಿದ್ದಾವೆ. ಸರಿ. ಅಲ್ಲ, ಅದನ್ನ ಹೇಗೆ ವೈ ಎಂಬ ಪದದಲ್ಲಿ ಇದು ಮಾಡಿದ್ರಿ ನೀವು ಅನ್ವಯ ವೈ ಮಾಡಿದ್ರಿ? ಅನ್ನೋದು ಒಂದು ಅವ್ಯಯ. ಆ ಅವ್ಯಯಗಳಿಗೆ ಅನೇಕ ಅರ್ಥಗಳಿದ್ದಾವೆ. ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಅವುಗಳ ಅರ್ಥವನ್ನ ನಾವು ತಿಳ್ಕೊಳ್ಬೇಕು. ಪ್ರಕೃತದಲ್ಲಿ ವೈ ಅನ್ನೋದು ಒಂದು ಅವ್ಯಯವನ್ನ ಈ ಸಂದರ್ಭದಲ್ಲಿ ಹಾಕಿರೋದ್ರಿಂದ ಇದು ವೇದ ಪ್ರಸಿದ್ಧ ಅನ್ನೋದು ಸೂಚಿತವಾಗಿದೆ. ವೈ ಎಂಬುದ್ರೆ ಅವ್ಯಯ ಅಂತ ತಗೊಳ್ಬೇಕು ಇಲ್ಲಿಗೆ. ಅವೇನೆ ವೈ ಅನ್ನೋದು ಒಂದು ಅವ್ಯಯ, ಅದಕ್ಕೆ ಅನೇಕ ಅರ್ಥಗಳು. ಅದಕ್ಕೆ ಇಂಥದ್ದೇ ಒಂದು ಅರ್ಥ ಅಂತ ಇರೋದಿಲ್ಲ. ಸರಿ, ನಮಸ್ಕಾರ. ಎರಡು ಪ್ರಶ್ನೆ ಇದೆ ಆಚಾರ್ಯ ನಂದು. ಇಲ್ಲಿ ಕಾಲಾಂಬ ಅರ್ಥಕ್ಕೆ ಏನ್ ಹೇಳಿದೆ ಆಚಾರ್ಯ? ಕಾಲಾಂಬ ಶಬ್ದಕ್ಕೆ ಸ್ವಯಂ ಅಂತಗ ಸರ್ವಾಂತಕರು ಯತಃ ಕಾಲನಾಮ ಹಂಗೇನು ಇವ್ರು ಕೊಟ್ಟಿದ್ದಾರೆ ನಮ್ಮ ಪ್ರಕಾಶ್. ಸೊ ತಾನು ನಾಶರಹಿತನಾದವನು, ಸ್ವಯಂ ಅನಂತಹ ಅಂದ್ರೆ ತನಗೆ ನಾಶ ಇಲ್ಲ, ಎಲ್ಲದಕ್ಕೂ ನಾಶ ಮಾಡುವ ಶಕ್ತಿ ಉಳ್ಳವನು, ಎಲ್ಲವನ್ನೂ ನಾಶ ಮಾಡತಕ್ಕಂತಹ ಶಕ್ತಿ ಉಳ್ಳವನು, ಅಂತಕರಹ ಎಲ್ಲವನ್ನೂ ನಾಶ ಮಾಡ್ತಾನೆ. ಆದ್ರಿಂದ ಅವನು ಕಾಲ. ಓಕೆ, ಯಾತಕ್ಕೆ ಕೇಳ್ತಾನೆ, ನಾವು ಒಂದು ಇದೇ ಭಾಗವತದಲ್ಲಿ ಬಂದು ಏಕಾದಶ ಅಧ್ಯಾಯದಲ್ಲಿ ನೋಡಿರೋ 3ನೇ ಸ್ಕಂದದಲ್ಲಿ ಅಲ್ಲಿ ಕಾಲೇನ ಅವ್ಯಕ್ತ ಮೂರ್ತಿ ನಾನ್ ಕೊಟ್ಟಿದ್ದಾರೆ ಆಚಾರ್ಯರು. ಅದಕ್ಕೆ ಒಂದು ಸೌಕಾರಣ್ಯ ಶ್ರುತಿಯಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಅದು ಕೋಟ್ ಮಾಡ್ತಾರೆ. ಈಶಾನಾಂ ನಾಮ ಪಂಚಮುಖಂ ಯಹ ವಾ ಈಶಃ ಈಶಾನಾಂ ಆವಿಷೆ ತಂ ವಾ ಏನಂ ಕಾಲ ಇತಿ ಆಚಕ್ಷತೆ, ಕಾಲ ಇತಿ ಆಚಕ್ಷತೆ ಅಂತಾರೆ. ಸೊ ಅಲ್ಲಿಯೂ ಬಂದು ಇದೇ ಅರ್ಥದ ಬರ್ತದೆ ನಿಮ್ಗೆ. ಅಲ್ಲ, ಬೇರೆ ಬೇರೆ ಇರ್ಬೋದು. ಕಾಲ ಅಂತ ಭಗವಂತನನ್ನ ಯಾಕೆ ಕರೀತಾರೆ ಅಂದ್ರೆ ಈ ಅಭಿಪ್ರಾಯದಿಂದ ಕರೀತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಅಲ್ಲಿಯೂ ಕೂಡ ಅದೇ ಅಭಿಪ್ರಾಯದಿಂದ ಹೇಳಿರ್ಬೋದು, ಅಥವಾ ಬೇರೆ ಅಭಿಪ್ರಾಯದಿಂದಲೂ ಕಾಲ ಶಬ್ದ ವಾಚ್ಯನಾಗಿದ್ದಾನೆ ಭಗವಂತ. ಕಾಲ ಶಬ್ದ ವಾಚ್ಯತ್ವ ಅನ್ನೋದು ಅನೇಕ ಕಾರಣಗಳಿಂದ ಬರುತ್ತೆ. ಕರೆಕ್ಟ್. ಇಲ್ಲಿ ಬಂದು ಆದ್ರೆ ಪಂಚಮುಖ ಈಶಾನಾಂ ಸೃಷ್ಟ್ವ ಪಂಚಮುಖಸ್ಥಂ ಪ್ರವೇಶ್ಯ ಈಶ್ವರನಾಮ ಹರಿಗೆ ಸಂಹರ್ತಾರಂ ತಮೋ ಗುಣಂ ಉಪಾದಾಯ ಇತಿ ಅನ್ನಿ ಕೊಟ್ಟಿದ್ದಾರೆ. ಅಲ್ಲಿ ಬಂದು ಸಂಹಾರ ಮಾಡ್ತಾನ ಎಂಬ ಒಂದು ಇದು. ಹೌದು, ನೀವೆಲ್ಲ ಅದೇ ನಾವು ಇದು ಭಗವದ್ಗೀತೆಗಳೇ ನೋಡಿದ್ರೆ 11ನೇ ಅಧ್ಯಾಯದಲ್ಲಿ ಬಂದು 32ನೇ ಶ್ಲೋಕದಲ್ಲಿ ಕಲ ಬಂಧನೆ, ಕಲ ಸಂಹರಣೆ, ಕಲ ಜ್ಞಾನೆ, ಕಲ ವಿದ್ರಾವಣೆ, ಕಲ ಕಾಮಧೇನು ಇತಿ ಧಾತು ಪಾಠಾತ್ ಹಂಗೇನ್ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ. ಸೊ ಈ ಕಾಲಾಂಬ ಶಬ್ದ ಬಂದು ಆ ಪ್ರಸಂಗಕ್ಕೆ ತಗೊಬೇಕು ನಾವು. ಹೌದು, ಎಲ್ಲಾ ಅರ್ಥಗಳು ಭಗವಂತನಲ್ಲಿ ಕೂಡುತ್ತದೆ. ಇವೆಲ್ಲ ಧಾತುಗಳಿದ್ದಾವಲ್ಲ, ಕಲಾ ಅನ್ನೋ ಧಾತುವಿಗೆ ಇಷ್ಟು ಅರ್ಥಗಳಿದ್ದಾವೆ. ಆ ಎಲ್ಲ ಅರ್ಥಗಳಲ್ಲಿಯೂ ಭಗವಂತನನ್ನ ಕಾಲ ಅಂತ ಕರೀತದೆ ವೇದ. ಕಾಲ ಶಬ್ದ ನಾಮಕ ಕಾಲ ಶಬ್ದ ವಾಚ್ಯನಾದವನು ಭಗವಂತ. ಈ ಎಲ್ಲಾ ಅರ್ಥಗಳು ಅವನಲ್ಲಿ ಕೂಡುತ್ತದೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಇಟ್ಕೊಳ್ಬೇಕು. ಓಕೆ, ಪ್ರಸಿದ್ಧಿವಾದ ಅರ್ಥ ಬಂದು ಸಂಹಾರ ಮಾಡ್ತಾನ ಎಂಬುದು. ಕಾಲೋಯಂ ಅಂದ್ರೆ ಇವನು ಎಲ್ಲರಿಗೂ ಕಾಲ ಆಗಿದ್ದಾನೆ, ಅಂದ್ರೆ ಎಲ್ಲರನ್ನು ಸಂಹಾರ ಮಾಡ್ತಾನೆ ಅನ್ನೋದು ಪ್ರಸಿದ್ಧವಾದ ಅರ್ಥ. ಓಕೆ, ಲೋಕ ಕ್ಷಯಕೃತ್ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಅಲ್ಲಿ ಕಾಲ ಅಂದ್ರೆ ಸಂಹಾರಕರ್ತ ಅಂತ ಅರ್ಥ. ಓಕೆ, ದೇವರು ಬಂದು ಈ ಸ್ವಭಾವನ ಬಂದು ಬದಲಾವಣೆ ಮಾಡೋದಿಲ್ಲ ಎಂಬ ಮಾತು ನೀವು ಹೇಳಿರಿ ನೀವು. ಸೊ ಅದೇನ ನಾವು ಯುಕ್ತಿ ಮಳಿಗಾಲಿ ಅಂತಾರ, ವೇದನು ಅದನ್ನಾದ್ರೆ ಸ್ವಭಾವ ಬದಲಾವಣೆ ಮಾಡೋದಿಲ್ಲ, ಅದು ಅಲ್ಲಿ ಇಟ್ಟು ಬಂದ್ರ. ಹೌದು, ಮಾಡುವ ಸಾಮರ್ಥ್ಯ ಇದ್ರು ಮಾಡೋದಿಲ್ಲ ಭಗವಂತ. ಬಟ್ ಅದಕ್ಕೆ ವೇದದಲ್ಲೇ ಬರ್ತೀಯ, ಆ ತರ ಮಾತು ಬರ್ತೀಯ.
ಎಲ್ಲದಕ್ಕೂ ವೇದವೇ ಪ್ರಮಾಣ. ವೇದದಲ್ಲಿ ಹೇಳಿರೋದ್ರಿಂದ ಅದಕ್ಕೆ ಗೌರವ ಕೊಟ್ಟು ಭಗವಂತ ಅದನ್ನ ವ್ಯತ್ಯಾಸ ಮಾಡೋದಿಲ್ಲ. ಓಕೆ, ಆಯ್ತಾ ಸರ್. ರಮಾನಾಥ ಕ್ವಶನ್ ಇದೆ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ಸಂಧ್ಯಾ ವಂದನೆ